ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಈಗ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು 8ನೇ ತಾರೀಕು ಆಚರಣೆ ಮಾಡಿರ್ತೀರಿ. ಹಾಗೆಯೇ ನಾವು ವಿಸರ್ಜನೆ ಮಾಡುವುದು ಕೂಡ ಬಹುಮುಖ್ಯವಾಗಿರುತ್ತದೆ. ಈ ಬಾರಿ ಏನಾಗಿದೆ ಅಂತಂದರೆ 8ನೇ ತಾರೀಕು ದಿವಸವೇ ನಮಗೆ ಹುಣ್ಣಿಮೆಯೂ ಕೂಡ ಪ್ರಾರಂಭವಾಗಿದೆ. ನಮಗೆ ಈಗ ಹುಣ್ಣಿಮೆ ಪ್ರಾರಂಭವಾಗುವಂಥದ್ದು ನೂಲುಣ್ಣಿಮೆ 8ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2 ಗಂಟೆ 13 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 9ನೇ ತಾರೀಕು ಶನಿವಾರ ಮಧ್ಯಾಹ್ನ 1 ಗಂಟೆ 25ವರೆಗೂ ನಮಗೆ ಹುಣ್ಣಿಮೆ ಇರುತ್ತದೆ. ಹಾಗಾಗಿ ನಾವು ಎಂದು ಒಂದು ವಿಸರ್ಜನೆ ಮಾಡಬೇಕು ಅನ್ನೋದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು. ಹಾಗೆ ನನಗೆ ಇವತ್ತು ಅದೊಂದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ಹಾಗಾಗಿ ಉದಾಹರಣೆ ಸಮೇತ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ತಪ್ಪದೆ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತದೆ. ಈಗ ನೋಡಿ, ನಮಗೆ ವಿಸರ್ಜನೆ ಅಂತ ಬಂದಾಗ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಂದರೆ, ಈಗ ಶುಕ್ರವಾರ ನಮಗೆ ಮಧ್ಯಾಹ್ನ 2 ಗಂಟೆ 13 ನಿಮಿಷದಿಂದಲೇ ನಮಗೆ ಹುಣ್ಣಿಮೆ ಪ್ರಾರಂಭ ಆಗಿರೋದ್ರಿಂದ ನಮಗೆ ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ನೀವು ಶನಿವಾರ ಕೂಡ ಅಂದರೆ ಶುಕ್ರವಾರ ನಿಮಗೆ ಸಂಪೂರ್ಣವಾಗಿ ನೀವು ಲಕ್ಷ್ಮೀ ಪೂಜೆ ಮಾಡ್ಬೋದೇ ವಿನಃ ಹುಣ್ಣಿಮೆ ದಿವಸ ನೀವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಈಗ ನಮಗೆ ಶುಕ್ರವಾರ ಮಧ್ಯಾಹ್ನ ಪ್ರಾರಂಭವಾಗಿರುವಂಥದ್ದು ಶನಿವಾರ ಮಧ್ಯಾಹ್ನ 1 ಗಂಟೆ 25ವರೆಗೂ ಸಮಯವಿರುತ್ತದೆ. ಅಂದರೆ ಹುಣ್ಣಿಮೆ ಇರುವಂಥದ್ದು. ಏನಪ್ಪ ಅಂತಂದರೆ, ಇನ್ನೊಂದು ಮಾಹಿತಿ, ಹುಣ್ಣಿಮೆಯಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ಹಾಗೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಆ ಒಂದು ಸಮಯದಲ್ಲಿ ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರವೂ ಕೂಡ ನಮಗೆ ಶನಿವಾರ ಆಗಿರೋದ್ರಿಂದ ನಮಗೆ ಶನಿವಾರವೂ ಕೂಡ ನಾವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಶುಕ್ರವಾರನೂ ಬರೋದಿಲ್ಲ, ಶನಿವಾರನೂ ಬರೋದಿಲ್ಲ. ಹಾಗಾದರೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ಪಾಡ್ಯದಲ್ಲಿ ಮಾಡಬೇಕಾಗುತ್ತದೆ. ನಮಗೆ ಪಾಡ್ಯ ಪ್ರಾರಂಭವಾಗುವಂಥದ್ದು ಯಾವ ಸಮಯ ಅಂತಂದರೆ, ಈಗ ಶನಿವಾರ ಮಧ್ಯಾಹ್ನ 1 ಗಂಟೆ 25 ನಿಮಿಷಕ್ಕೆ ಹುಣ್ಣಿಮೆ ಮುಗಿದು ನಂತರದ ಸಮಯವೇ ನಮಗೆ ಪಾಡ್ಯ ಪ್ರಾರಂಭವಾಗುವಂಥದ್ದು. ಈ ಪಾಡ್ಯ ಎಲ್ಲಿವರೆಗೂ ಇರುತ್ತದೆ ಅಂತಂದರೆ, ಶನಿವಾರ ಮಧ್ಯಾಹ್ನ 1 ಗಂಟೆ 25 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು 10ನೇ ತಾರೀಕು ಭಾನುವಾರ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೂ ಇರ್ತದೆ. ಹಾಗಾದರೆ ನಾವು ಯಾವಾಗ ವಿಸರ್ಜನೆ ಮಾಡಬೇಕಪ್ಪ ಅಂತ ಅನ್ನುವುದಾದರೆ, ನೀವು ಏನು ಮಾಡಬೇಕು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಂದರೆ ಶುಕ್ರವಾರ ಸಂಜೆ ಸಮಯದಲ್ಲಿ, ಸಂಜೆ ಎಷ್ಟು ಗಂಟೆಗೆ ಅಂದರೆ 7 ಗಂಟೆ 8 ನಿಮಿಷದಿಂದ 8 ಗಂಟೆ 50 ನಿಮಿಷದೊಳಗೆ ಸಮಯವಿರುತ್ತದೆ, ಒಳ್ಳೆಯ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ಕೆಂಪಾರತಿ ಮಾತ್ರ ಮಾಡಬೇಕಾಗುತ್ತದೆ. ಮತ್ತು ಕಳಸ ಅವೆಲ್ಲನೂ ಕದಲಿಸೋದಕ್ಕೆ ಬರೋದಿಲ್ಲ, ಕೆಂಪಾರತಿ ಮಾತ್ರ ಮಾಡಬೇಕು. ಕೆಂಪಾರತಿಯನ್ನು ನಾವು ಯಾಕೆ ಮಾಡಬೇಕು ಅನ್ನುವುದಾದರೆ, ಈಗ ಶುಕ್ರವಾರ ನೀವು ತುಂಬಾ ಆಡಂಬರವಾಗಿ ಲಕ್ಷ್ಮೀ ಪೂಜೆ ಮಾಡಿರ್ತೀರಿ, ಹೂವಿಂದ ಅಲಂಕಾರ ಮಾಡಿರ್ತೀರಿ, ಸೀರೆ ಉಡಿಸಿರ್ತೀರಿ, ಆಡಂಬರ ಒಂದು ಆಭರಣವನ್ನು ಹಾಕಿ ಪೂಜೆ ಮಾಡಿರ್ತೀರಿ, ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತೀರಿ. ಹಾಗೆ ನೀವು ನಿಮಗೆ ಇಷ್ಟವಾದಂಥವ್ರು ಎಲ್ಲರನ್ನೂ ಕೂಡ ಕುಂಕುಮಕ್ಕೆ ಸಹ ಕರೆದಿರ್ತೀರಿ. ಆವಾಗ ಏನಾಗುತ್ತೆ ಅಂತಂದರೆ, ಎಲ್ಲರದು ಕೂಡ ನಿಮ್ಮಿಂದ ಹಿಡಿದು ಪ್ರತಿಯೊಬ್ಬರಿಂದನೂ ಕೂಡ ದೃಷ್ಟಿ ಬಿದ್ದಿರುತ್ತೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದಿರಿ, ಲಕ್ಷ್ಮೀ ಅಲಂಕಾರ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮಿ ಅಂತೇಳಿ. ಆಗ ಆ ಒಂದು ಕಾರಣಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವು ಒಂದು ದೃಷ್ಟಿಯನ್ನು ತೆಗಿಬೇಕಾಗುತ್ತೆ, ಅಂದರೆ ಕೆಂಪಾರತಿಯನ್ನು ಮಾಡಬೇಕಾಗುತ್ತದೆ. ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ಅಮ್ಮನವರಿಗೆ ಕೆಂಪು ಬಣ್ಣ ಅಂದರೆ ಬಹಳ ಪ್ರಿಯವಾದದ್ದು. ಹಾಗಾಗಿ ಈ ಕೆಂಪು ಹೂವು ಮತ್ತು ಹಳದಿ ಹೂವನ್ನೆಲ್ಲ ಹಾಕಿ ನಾವು ದೀಪದಲ್ಲಿ ಇಟ್ಟು ತುಪ್ಪದ ದೀಪವನ್ನು ಮಾಡೋದ್ರಿಂದ, ಅಂದರೆ ತುಪ್ಪದ ದೀಪದ ಆರತಿ ಮಾಡೋದ್ರಿಂದ ಲಕ್ಷ್ಮೀ ಅಮ್ಮನವ್ರಿಗೆ ಒಂದು ಖುಷಿಯಾಗಿ ನಮಗೆ ಅನುಗ್ರಹ ಹೆಚ್ಚಾಗಿ ಸಿಗ್ತದೆ ಅನ್ನೋ ಒಂದು ನಂಬಿಕೆ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಾನು ವ್ರತದ ದಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ವ್ರತದ ದಾರವನ್ನು ನಾವು ಸುಮ್ಮನೆ ಹಾಗೆ ಕಟ್ಟಿಕೊಂಡು ಪೂಜೆ ಮಾಡುವಂಥದ್ದಲ್ಲ, ಅದಕ್ಕೆ ಆದ ಒಂದು ನಿಯಮಗಳಿವೆ. ಅಂದರೆ ಅದರದ್ದಾದ ಒಂದು ಶಕ್ತಿ ಇರುತ್ತೆ. ಯಾವ ರೀತಿ ಅಂತಂದರೆ, ವ್ರತದ ದಾರವನ್ನು ಕಟ್ಟಿಕೊಂಡು ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗಿರುತ್ತದೆ. ಆಮೇಲೆ ನಮ್ಮ ಮನೆಗೆ ಏನಾದರೂ ಒಂದು ಅಶುಭ ನಡೆಯುವಂಥ ಚಾನ್ಸಸ್ ಇತ್ತು ಅಂತಂದರೆ, ಅಥವಾ ಏನಾದರೂ ಒಂದು ಕೆಟ್ಟದ್ದು ನಡೆಯುವಂಥದ್ದು ಎಲ್ಲವೂ ಕೂಡ ದೂರ ಆಗಿ ಮನೆಯಲ್ಲಿ ಒಂದು ಪಾವಿತ್ರ್ಯತೆ ತುಂಬಿರುತ್ತದೆ. ಅದರ ಜೊತೆಲಿ ಇನ್ನೊಂದೇನಪ್ಪ ಅಂತಂದರೆ, ಅಪಮೃತ್ಯು, ಆರ್ಥಿಕ ತೊಂದರೆ ಇವೆಲ್ಲವೂ ಕೂಡ ನಿವಾರಣೆಯಾಗಿ ದಾಂಪತ್ಯದಲ್ಲೂ ಕೂಡ ಕಲಹ ಬರದಂತೆ ದೇವಿಯ ಕೃಪೆ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಹಾಗಾಗಿ ನಾವು ವ್ರತದ ದಾರವನ್ನು ಕಟ್ಟಿಕೊಂಡು ಪೂಜೆ ಮಾಡಬೇಕಾಗುತ್ತದೆ. ಆ ಒಂದು ಸಮಯದಲ್ಲಿ ನಾವು ಏನು ವ್ರತದ ದಾರವನ್ನು ಕಟ್ಟಿಕೊಂಡು ನಾವು ಪೂಜೆ ಮಾಡಿರ್ತೀವೋ, ನಾವು ಅದರಿಂದನೇ ನಾವು ಒಂದು ಕೆಂಪಾರತಿನ ನಾವು ಮಾಡಿದಾಗ ನಮಗೆ ಲಕ್ಷ್ಮೀ ಅನುಗ್ರಹ ಒಂದು ಹೆಚ್ಚಾಗಿ, ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚಾಗಿ ನಾವು ಕೂಡ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಖುಷಿಯಾಗಿರ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವ್ರತದ ದಾರವನ್ನು ಕಟ್ಟಿಕೊಂಡು ಪೂಜೆ ಮಾಡಬೇಕು. ಹಾಗೆ ಕೆಂಪಾರತಿಯನ್ನು ಕೂಡ ಮಾಡಬೇಕಾಗುತ್ತದೆ. ಹಾಗೆಯೇ ಕೆಂಪಾರತಿ ಮಾಡಬೇಕಾದ್ರೆ ಸುಮ್ಮನೆ ಹಾಗೆಯೇ ನಾವು ಒಂದು ಕಳಸವನ್ನು ಬೆಳಗ್ಗೆ ಕೆಂಪಾರತಿ ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ. ಆ ಒಂದು ಸಮಯದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಇದನ್ನು ನಾನು ನಿಮಗೆ ಅರ್ಚನೆ ಸಮಯದಲ್ಲೂ ಕೂಡ ಹೇಳ್ಕೊಟ್ಟಿದ್ದೆ. ಅದೇ ಒಂದು ಮಂತ್ರವನ್ನು ಕೂಡ ನೀವು ಈ ಒಂದು ಕೆಂಪಾರತಿ ಮಾಡುವಂಥ ಸಮಯದಲ್ಲಿ ಹೇಳ್ಕೋಬೇಕಾಗುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ಳಿ. ಮತ್ತೊಂದು ಮಂತ್ರ ಅಂತ ಬಂದಾಗ ಓಂ ಮಹಾಲಕ್ಷ್ಮೀ ಚ ವಿದ್ಮಯೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ ಅಂತಂತೆ. ಇದು ವಿಷ್ಣು ಲಕ್ಷ್ಮಿಯ ಒಂದು ಗಾಯತ್ರಿ ಮಂತ್ರವಾಗಿರುತ್ತದೆ. ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಒಂದು ಕೆಂಪಾರತಿಯನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಕೆಂಪಾರತಿ ಮಾಡೋ ಉದ್ದೇಶ ತಿಳ್ಕೊಂಡ್ರಿ. ಈಗ ಕೆಂಪಾರತಿಯನ್ನು ನಾವು ಎಂದು ಮಾಡಬೇಕು ಅಂತಂದರೆ, ಶುಕ್ರವಾರ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ. ಅಂದರೆ ಶುಕ್ರವಾರ ಸಂಜೆ ಸಮಯದಲ್ಲೇ, ಈಗಾಗಲೇ ಹೇಳಿದಕ್ಕೆ ನಾನು 7 ಗಂಟೆ 8 ನಿಮಿಷದಿಂದ 8 ಗಂಟೆ 50 ನಿಮಿಷದೊಳಗೆ ನಾವು ಶುಕ್ರವಾರ ಮಾಡ್ಕೋಬೇಕಾಗುತ್ತದೆ. ಅದರ
ಆದರೆ ಕಳಸವನ್ನು ಮುಟ್ಟೋದಕ್ಕೆ ಹೋಗಬೇಡಿ. ನಂತರದ ನೀವು ಏನು ಮಾಡಬೇಕು ಅಂದರೆ ಶನಿವಾರ ಬೆಳಿಗ್ಗೆ ನೀವು ಮತ್ತೊಮ್ಮೆ ದೇವರ ಮೇಲಿರೋ ಹೂವನ್ನೆಲ್ಲ ತೆಗೆದು ಹೊಸದಾಗಿ ಹೂವನ್ನು ಇಟ್ಟು ಸರಳವಾಗಿ ಏನಾದರೂ ಒಂದು ಪ್ರಸಾದ ಮಾಡ್ಕೋಬೋದು. ಒಂದು ಪಂಚಾಮೃತ ಸಿದ್ಧತೆ ಮಾಡಿಡ್ಬೋದು ಅಥವಾ ಒಂದು ಹಾಲನ್ನೇ ಇಡ್ಬೋದು. ಇಟ್ಟು ತಾಂಬೂಲವನ್ನು ಇಟ್ಟು ಮಂಗಳಾರತಿಯನ್ನು ಮಾಡ್ಕೊಳ್ಳಿ ಶನಿವಾರದ ದಿವಸ. ಮತ್ತು ಶನಿವಾರ ಸಂಜೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಆರತಿಯನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು. ಶನಿವಾರ ಮತ್ತು ನಾವು ಏನನ್ನೂ ಸಹ ಮಾಡೋದಕ್ಕೆ ಬರೋದಿಲ್ಲ. ಆದಷ್ಟು ನಿಮ್ಗೆ ಇಷ್ಟವಾದಲ್ಲಿ ಅವತ್ತಿನ ದಿವಸ ಶ್ರಾವಣ ಶನಿವಾರವೂ ಕೂಡ ಆಗಿರೋದ್ರಿಂದ ನೀವು ಒಂದು ಆದಷ್ಟು ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಇಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ತುಳಸಿ ಮಾಲೆಯನ್ನು ಕೊಟ್ಟು ಬರುವಂಥದ್ದು, ಇವೆಲ್ಲವನ್ನು ನೀವು ಮಾಡ್ಕೊಳ್ಳಿ. ತುಂಬಾ ವಿಶೇಷ ಫಲ ಸಿಗುವಂಥದ್ದು. ನೋಡಿ, ವರಮಹಾಲಕ್ಷ್ಮಿಯ ಜೊತೆಯಲ್ಲಿ ನಾವು ಇದನ್ನು ಮಾಡ್ತೇವೆ, ಅಂದರೆ ಶ್ರಾವಣ ಶನಿವಾರವೂ ಕೂಡ ಮಾಡೋದ್ರಿಂದ ನಮಗೆ ವಿಷ್ಣು ಲಕ್ಷ್ಮಿ ಇಬ್ಬರ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ನಮಗೆ ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅನ್ನುವುದಾದರೆ, ಪಾಡ್ಯ ಈಗಾಗಲೇ ನಮಗೆ ಶನಿವಾರ ಮಧ್ಯಾಹ್ನವೇ ನಮಗೆ ಪಾಡ್ಯ ಪ್ರಾರಂಭವಾಗಿರುತ್ತೆ. ಆದರೆ ನಮಗೆ ಶನಿವಾರ ಸಂಜೆ ನಾವು ಏನು ಮಾಡಬೇಕು ಅಂತಂದರೆ, ಮಲಗುವಂಥ ಸಮಯದಲ್ಲಿ, ಅಂದರೆ ರಾತ್ರಿ ಒಂದು 7 ಗಂಟೆ ನಂತರದಲ್ಲಿ ಒಂದು ಆದಷ್ಟು 8:30 ಒಳಗೆ ನೀವು ಕಳಸವನ್ನು ಕದಲಿಸಬೇಕಾಗುತ್ತದೆ. ಯಾವ ರೀತಿ ಅಂತ ಅಂದರೆ, ಇನ್ನು ನಿಮಗೆ ಕಳಸ ಕದಲಿಸುವ ಸಮಯ ಹೇಳಿಲ್ಲ ನಾನು, ಇದು ಕಳಸವನ್ನು ಕದಲಿಸುವ ಸಮಯ ಮಾತ್ರ ಹೇಳ್ತಾ ಇದ್ದೇನೆ. ಒಂದು ಕಳಸವನ್ನು ಕದಲಿಸುವುದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ಮೊದಲು ನಾವು ಉದ್ಬತ್ತಿಯನ್ನು ಬೆಳಗಿ ಒಂದು ಕಳಸವನ್ನು ಬೆಳಗಿ ನಂತರದಲ್ಲಿ ನೀವು ಕೆಂಪಾರತಿಯನ್ನು ಮಾಡಬೇಕು. ಕೆಂಪಾರತಿಗೆ ಈಗಾಗಲೇ ಯಾವ ಥರ ಸಿದ್ಧತೆ ಅಂತ ತಿಳಿಸ್ಕೊಟ್ಟಿದ್ದೇನೆ, ಆ ರೀತಿ ಕೆಂಪಾರತಿ ಮಾಡಿ ಅಮ್ಮನವರ ಹಣೆಗೆ ಹಚ್ಚಬೇಕಾಗುತ್ತದೆ. ಆಮೇಲೆ ಕಳಸವನ್ನು 3 ಬಾರಿ ಬೆಳಗಿ, 3 ಬಾರಿ ಅಂದರೆ 3 ಸರಿ ಮೇಲಿಂದ ಕೆಳಗೆವರೆಗೂ ಬೆಳಗಬೇಕು. ಹಾಗೆ ಕೆಂಪಾರತಿನೂ ಅಷ್ಟೇ 3 ಬಾರಿ ಬೆಳಗಬೇಕು. ನಂತರದಲ್ಲಿ ಅಮ್ಮನವರ ಹಣೆಗೆ ಹಚ್ಚಿ ಕೆಂಪಾರತಿ ಮಾಡಿದ ಮೇಲೆ ನೀವು ಕಳಸವನ್ನು ಕದಲಿಸಬೇಕು. ನೋಡಿ ಯಾವ ರೀತಿ ಅಂತಂದರೆ, ಸೀರೆ ಉಡಿಸಿರ್ತೀರಲ್ಲ, ಬಲದಿಂದ ಎಡಗಡೆ ಬರೋ ಥರ ನಾವು ಕಳಸವನ್ನು ಅಲುಗಾಡಿಸ್ಬೇಕು. 3 ಬಾರಿ ಕಾಯಿ ಮತ್ತು ಮುಖಪದ್ಮವನ್ನು ಕೈಯಲ್ಲಿ ಹಿಡ್ಕೊಂಡು 3 ಬಾರಿ ಎತ್ತಿ ಕೆಳಗೆ ಇಡಬೇಕು. ಮತ್ತು ನೀವು ಅದನ್ನು ಸಂಪೂರ್ಣವಾಗಿ ಕಳಸನ ತೆಗೆಯೋದಕ್ಕೆ ಬರೋದಿಲ್ಲ. ಇಷ್ಟರ ಮಟ್ಟಿಗೆ ನಾನು ಏನು ತಿಳಿಸ್ಕೊಡ್ತಿದ್ದೀನೋ ಅಷ್ಟರ ಮಟ್ಟಿಗೆ ಮಾಡಿ ನೀವು ಹಾಗೇ ಬಿಡಿ. ಆಮೇಲೆ ಮತ್ತೊಂದು ಮಾಹಿತಿ, ಈಗ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ದೀಪ ಹಚ್ಚಿರುವಂಥದ್ದು ಭಾನುವಾರದವರೆಗೂ ಹಾಗೇ ಇರಬೇಕಾಗುತ್ತದೆ. ಹಾಗಾಗಿ ಆದಷ್ಟು ಅವತ್ತಿನ ದಿವಸ ನೀವು ಕಾಮಾಕ್ಷಿ ದೀಪನಾದರೂ ಹಚ್ಬೋದು ಅಥವಾ ಒಂದು ಮಣ್ಣಿನ ದೀಪನಾದ್ರೂ ಹಚ್ಬೋದು. ಕಳಸವನ್ನೆಲ್ಲ ಕದಲಿಸಿದ ನಂತರದಲ್ಲಿ ನೀವು ಹಾಗೆ ಬಿಡಿ. ಭಾನುವಾರ ಬೆಳಗ್ಗೆ ಯಾವ ಸಮಯದಲ್ಲಿ ನಾವು ವಿಸರ್ಜನೆ ಮಾಡಬೇಕು ಅಂತಂದರೆ, ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನಮಗೆ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ಕಳಸಕ್ಕೆ ನಾವು ಇಟ್ಟಿರುವಂಥ ಗೆಜ್ಜೆ ವಸ್ತ್ರ, ಮಾಂಗಲ್ಯ, ಕಾಯಿ ಎಲ್ಲವನ್ನೂ ಕೂಡ ನೀವು ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ಆ ವಸ್ತುಗಳನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ನಿಮಗೆ ಪಾಡ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ. ಪಾಡ್ಯದಲ್ಲಿ ನಾವು ಯಾಕೆ ಕಳಸ ವಿಸರ್ಜನೆ ಮಾಡಬೇಕು ಅಂತಂದರೆ, ಪಾಡ್ಯದಲ್ಲಿ ನಾವು ಕಳಸ ವಿಸರ್ಜನೆ ಮಾಡೋದ್ರಿಂದ ಮನೆಯಲ್ಲಿ ಧನ ಸಂಪತ್ತು ಆರೋಗ್ಯ ಹೆಚ್ಚಾಗುತ್ತದೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ವಿಶೇಷವಾಗಿ ಪಾಡ್ಯದಲ್ಲೇ ನಾವು ವಿಸರ್ಜನೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ಭಾನುವಾರ ಬೆಳಗ್ಗೆ ನಾನು ತಿಳಿಸ್ಕೊಟ್ಟಿರುವಂಥ ಸಮಯ 6 ಗಂಟೆಯಿಂದ 10 ಗಂಟೆ ಒಳಗೆ ನೀವು ವಿಸರ್ಜನೆ ಮಾಡಿದರೆ ಒಳ್ಳೆಯದು. ನಂತರದಲ್ಲಿ ನೋಡಿ, ಕಳಸದ ನೀರನ್ನು ಏನಿರುತ್ತೋ ಅದನ್ನು ನೀವು ಒಂದು ಹೂವನ್ನು ತೆಗೆದು ಮನೆ ಪೂರ್ತಿಯಾಗಿ ನೀವು ಒಂದು ಸಿಂಪರಣೆ ಮಾಡಿ. ಅಂತಂದರೆ ಯಾವ ರೀತಿ ಅಂತಂದರೆ, ಈಗ ನೀವು ಅಡುಗೆ ಮನೆಯಿಂದ ಹಿಡಿದು ಹಾಲ್ನಲ್ಲಿ ಮತ್ತು ನೀವು ಮಲಗುವಂಥ ಕೋಣೆಯಲ್ಲಿ ಎಲ್ಲ ಕಡೆಯೂ ಆ ನೀರನ್ನು ಸ್ವಲ್ಪ ಚಿಮುಕಿಸ್ಬೇಕಾಗುತ್ತದೆ. ಅದರ ನಂತರ ಉಳಿದಿರುವಂಥ ನೀರನ್ನು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕಿ ಮತ್ತು ಬೇರೆ ಎಲ್ಲೂ ಕೂಡ ನೀವು ಹಾಕೋದಕ್ಕೆ ಹೋಗಬೇಡಿ. ಇನ್ನು ವಿಳೆದೆಲೆ ಆದಷ್ಟು ನೀವೇ ಉಪಯೋಗಿಸ್ಕೋಬೋದು, ಅಥವಾ ಯಾರಾದರೂ ವಿಳೆದೆಲೆ ಅಡಿಕೆಯನ್ನು ಹಾಕ್ಕೊಳ್ಳೋರಂತ ಇದ್ರು ಅಂತಂದರೆ ಅವರಿಗೆ ಅಡಿಕೆ ಸಮೇತ ವಿಳೆದೆಲೆಯನ್ನು ಕೊಟ್ಬಿಡಿ. ಹಾಗೆಯೇ ದೀಪಾರಾಧನೆ ಹೇಳಿದ್ದೇನೆ, ಭಾನುವಾರದವರೆಗೂ ಹಾಗೇ ಇರಬೇಕು. ನೀವೇನು 101 11 ರೂಪಾಯಿ ಇವೆಲ್ಲ ಸಂಕಲ್ಪ ಮಾಡಿಟ್ಟಿರ್ತೀರೋ ಅದನ್ನು ನಿಮ್ಮ ಜ್ಯುವೆಲರಿ ಬಾಕ್ಸಲ್ಲಿ ಇಡಿ. ಹಾಗೆಯೇ ದೇವರ ಮೇಲಿರೋ ಹೂವನ್ನು ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತದೆ. ಇನ್ನು ಗೆಜ್ಜೆ ವಸ್ತ್ರವನ್ನು ಆದಷ್ಟು ಅದನ್ನು ಯಾವ ರೀತಿ ಅಂತಂದರೆ, ಸ್ವಲ್ಪ ಶುದ್ಧಿ ಮಾಡಿ ನೀರಿನಿಂದ ತೊಳೆದು ಅದನ್ನು ನೀವು ಯಾವುದಾದ್ರೂ ಗಿಡದ ಬಳಿ ಹಾಕಿ. ಯಾಕೆಂದ್ರೆ ಅದು ಗಾಳಿಗೆ ಹಾರೋದಾಗ ಯಾರಾದರೂ ತುಳಿದ್ರೆ ನಮಗೆ ದೋಷ ಬರುತ್ತದೆ. ಹಾಗಾಗಿ ಸ್ವಲ್ಪ ಶುದ್ಧಿ ಮಾಡಿ ಹಾಕುವುದು ಒಳ್ಳೆಯದು. ಇನ್ನು ಮಾಂಗಲ್ಯವನ್ನು ನೀವು ಆದಷ್ಟು ಎಕ್ಕೆ ಗಿಡ ಇತ್ತು ಅಂತಂದರೆ ಎಕ್ಕೆ ಗಿಡಕ್ಕೆ ಕಟ್ಬಿಡಿ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವಂಥ ಗಿಡಕ್ಕೆ ಹಾಕ್ಬೋದು, ತುಳಸಿ ಗಿಡಕ್ಕೆ ಹಾಕ್ಬೋದು, ಯಾವುದರ ಒಂದು ಗಿಡಗಳಿಗೆ ಸಹ ಹಾಕ್ಬೋದು. ಇನ್ನು ಕಳಸದಲ್ಲಿರೋಂಥ ನಿಂಬೆಹಣ್ಣು ನೋಡಿ, ಆ ನಿಂಬೆಹಣ್ಣನ್ನು ನೀವು ಯಾರು ತುಳಿಯದೇ ಇರುವಂಥ ಜಾಗಕ್ಕೆ ಹಾಕಬೇಕಾಗುತ್ತದೆ. ಅದರಲ್ಲಿರೋಂಥ ವಿಳೆದೆಲೆ ನೀರನ್ನು ಅಷ್ಟೇ ಗಿಡಗಳಿಗೇ ಹಾಕ್ಬಿಡಿ. ಇನ್ನು ಮಾಂಗಲ್ಯ ಆಯಿತು, ಹೂ ಆಯಿತು, ಎಲ್ಲವನ್ನೂ ಆಯಿತು. ಇನ್ನು ದೇವರಿಗೆ ಇಟ್ಟಿರುವ ಒಂದು ಕಾಯಿಯನ್ನು, ಅಂದರೆ ಕಳಸಕ್ಕೆ ಇಟ್ಟಿರುವ ಕಾಯಿ, ಅದು ಲಕ್ಷ್ಮೀ ಸಂಕೇತವಾಗಿರುತ್ತದೆ, ಅಮ್ಮನವರ ವಾಸವಿರುತ್ತೆ. ಹಾಗಾಗಿ ಆ ಒಂದು ಕಾಯಿಯನ್ನು ನೀವು ಸಿಹಿಯನ್ನು ಬಿಟ್ಟು ಬೇರೆ ಏನೂ ಮಾಡೋದಕ್ಕೆ ಬರೋದಿಲ್ಲ. ಅಂದರೆ ರವೆ ಉಂಡೆ, ಕಾಯಿ ಹೋಳಿಗೆ ಈ ಥರ ನೀವು ಮಾಡ್ಕೋಬೋದು. ಕೆಲವೊಬ್ರು ಹೇಳ್ತಾರೆ ಆ ನೀರನ್ನು, ಅಂದರೆ ಕಾಯಿಯನ್ನು ನಾವು ನೀರಿಗೆ ಹಾಕ್ಬೋದು ಅಂತೇಳಿ. ಆ ಥರ ಎಲ್ಲ ವಿಸರ್ಜನೆ ಮಾಡಬಾರ್ದು. ಅದು ನಮ್ಮ ಮನೆಯ ನಾವು ಪೂಜೆ ಮಾಡಿರ್ತೀವಿ, ಲಕ್ಷ್ಮಿಯ ಒಂದು ಸಂಕೇತವಾಗಿರುತ್ತದೆ.
ಇನ್ನು ಲಕ್ಷ್ಮೀ ಅಮ್ಮನವ್ರ ಪಕ್ಕ ನಾವು ಮಡ್ಲಕ್ಕಿ ಇಟ್ಟಿರ್ತೀವಿ, ಹಾಗೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿರ್ತೀವಿ. ಈಗ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡಿರ್ತೀರಿ ಅಂದರೆ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಆ ಕಾಯಿಯನ್ನು ಗಣಪತಿ ದೇವಸ್ಥಾನಕ್ಕೆ ಒಡಿಸ್ಕೊಂಡು ಅಮ್ಮನವ್ರಿಗೆ ಆ ಮಡ್ಲಕ್ಕಿಯನ್ನು ಕೊಟ್ಟು ಬರ್ಬೋದು, ಅಥವಾ ನಿಮ್ಮ ತಾಯಿಗೆ ಕೊಟ್ಟರು ಪರವಾಗಿಲ್ಲ. ಹಾಗೆ ಮಾಂಗಲ್ಯದ ಬಗ್ಗೆ ಹೇಳಿದ್ದೇನೆ, ಗೆಜ್ಜೆ ವಸ್ತ್ರದ ಬಗ್ಗೆ ಹೇಳಿದ್ದೇನೆ. ಇನ್ನು ಕಾಯಿ ಕೆಲವೊಬ್ಬರು ಹೇಳಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬದ ನಾವು ಇಟ್ಟಿರೋ ಕಳಸದ ಕಾಯಿಯನ್ನು ನಾವು ವರ್ಷ ಪೂರ್ತಿ ಮನೇಲೆ ಇಟ್ಕೊಂಡಿರ್ತೇವೆ ಅಂತೇಳಿ. ಅದನ್ನು ಏನಕ್ಕೆ ಅವರು ಇಟ್ಕೊಂಡಿರ್ತಾರೆ ಅಂದರೆ ಅದರಿಂದ ಮೊಳಕೆ ಬಂದಾಗ ಗಿಡ ಹುಟ್ಟುತ್ತೆ, ಆ ಗಿಡದಿಂದ ನಮಗೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಿಮ್ಮ ಮನೆಯ ಪದ್ಧತಿಯಂತೆ ನೀವು ಆಚರಣೆ ಮಾಡಿ. ಇನ್ನು ದೇವರ ಮೇಲೆ ಇಟ್ಟಿರುವಂಥ ಹೂವನ್ನು ಸ್ವಲ್ಪ ಮಟ್ಟಿಗೆ ನೀವು ಮುಡ್ಕೊಳ್ಳಿ. ಇನ್ನು ಮಿಕ್ಕಿರುವಂಥ ಹೂಗಳನ್ನೆಲ್ಲ ತೆಗೆದು ನೀವು ಯಾರು ತುಳಿಯದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗುತ್ತದೆ. ಇನ್ನು ದೇವರ ಮೇಲಿರುವಂಥ ಆಭರಣ ನೀವೇನು ಹಾಕಿರ್ತೀರಿ ಅದನ್ನು ನೀವು ಒಮ್ಮೆ ಆ ಒಂದು ಆಭರಣವನ್ನು ಹಾಕಿಕೊಂಡು ನಂತರದಲ್ಲಿ ನೀವು ತೆಗೆದಿಟ್ಕೊಳ್ಳಿ. ಇನ್ನು ಅಮ್ಮನವರ ಉಡ್ಸಿರುವಂಥ ಸೀರೆನೂ ಅಷ್ಟೇ, ನೀವು ಮೈ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಅಥವಾ ಸೀರೆನ ಉಟ್ಕೊಂಡು ನೀವು ದೇವಸ್ಥಾನಕ್ಕೆ ಹೋದರೆ ಇನ್ನೂ ಒಳ್ಳೆಯದು. ಆ ರೀತಿಯಾಗೂ ಮಾಡ್ಬೋದು. ಅದು ಸೀರೆನ ಮೈ ಮೇಲೆ ಹಾಕಿ ಆಮೇಲೆ ನಂತರದಲ್ಲಿ ನೀವು ತೆಗೆದಿಡಿ. ಇದಿಷ್ಟು. ಆಮೇಲೆ ಅಮ್ಮನವ್ರಿಗೆ ಹಾಕಿರುವಂಥ ಬಳೆಗಳು, ಆ ಬಳೆಗಳನ್ನು ಅಷ್ಟೇ ನೀವೇ ಧರಿಸಿ, ಇನ್ನು ಯಾರಿಗೂ ಕೊಡೋದಕ್ಕೆ ಅಂತ ಹೋಗಬೇಡಿ. ಇದಿಷ್ಟು ನೀವು ಪೂಜೆಯ ವಿಸರ್ಜನೆಗಳು. ಹಾಗೆಯೇ ಇದರಲ್ಲಿ ಮತ್ತೊಂದೇನಪ್ಪ ಅಂತಂದರೆ, ಇನ್ನು ಶುಕ್ರವಾರ ರಾತ್ರಿ ಕೆಂಪಾರತಿ ಮಾಡಿರ್ತೀರಿ, ಅದನ್ನು ನೀವು ಏನು ಮಾಡ್ಬೋದು ಅಂದರೆ ಶನಿವಾರ ಅಥವಾ ಭಾನುವಾರ ಬೆಳಿಗ್ಗೆ ಕಳಸ ವಿಸರ್ಜನೆ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ಆ ನೀರನ್ನು ಒಂದು ಆದಷ್ಟು ನಿಮ್ಮ ಮನೇಲಿ ಗಿಡಗಳಿಗೆ ಹಾಕಿ, ಯಾರು ತುಳಿಯದೇ ಇರುವಂಥ ಜಾಗಕ್ಕೆ ಹಾಕ್ಬಿಡಿ. ತೆಂಗಿನ ಮರಕ್ಕೆ ಹಾಕಿದ್ರೂ ಓಕೆ, ಆ ರೀತಿಯೂ ಮಾಡ್ಬೋದು. ಇದಿಷ್ಟು ವಿಸರ್ಜನಾ ವಿಧಾನ. ಇದರಲ್ಲಿ ಇನ್ನೂ ಏನಾದರೂ ನಿಮಗೆ ಗೊಂದಲ ಇದ್ದರೆ ಒಂದು ಖಂಡಿತ ಮೆಸೇಜ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೇನೆ. ಶುಕ್ರವಾರ ರಾತ್ರಿ ಕೆಂಪಾರತಿ ಮಾಡಿ, ಶನಿವಾರ ಪೂರ್ತಿಯಾಗಿ ಒಂದು ಪೂಜೆಯನ್ನು ಮಾಡಿಕೊಂಡು, ಭಾನುವಾರ ಅಂದರೆ ಶನಿವಾರ ರಾತ್ರಿ ನೀವು ಕಳಸವನ್ನು ಕದಲಿಸಿ, ಭಾನುವಾರ ಬೆಳಗ್ಗೆ ಪಾಡ್ಯದ ಸಮಯದಲ್ಲಿ ನಾವು ಕಳಸ ವಿಸರ್ಜನೆ ಮಾಡುವುದು ಒಳ್ಳೆಯದು. ಇದಿಷ್ಟು ನಾವು ವಿಸರ್ಜನೆ ಮಾಡುವಂಥ ಸಮಯ. ಹಾಗೆ ಪೂಜೆ ಸಮಯ, ವಿಸರ್ಜನೆ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಆಮೇಲೆ ವಿಸರ್ಜನೆ ಸಮಯದಲ್ಲೂ ಕೂಡ ಅಂದರೆ ಭಾನುವಾರ ಬೆಳಗ್ಗೆನೂ ಕೂಡ ನೀವು ಒಂದು ಲೋಟ ಹಾಲನ್ನಾದ್ರೂ ಇಟ್ಟು ಮಂಗಳಾರತಿಯನ್ನು ಮಾಡಿಕೊಂಡು ಕಳಸವನ್ನು ಬೆಳಗಿ ನಂತರದಲ್ಲಿ ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ. ಇದಿಷ್ಟು ನೀವು ಒಂದು ಪೂಜಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಎಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತಾರೋ ಅದೇ ರೀತಿಯೇ ವಿಸರ್ಜನೆಯೂ ಕೂಡ ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ವಿಸರ್ಜನೆ ಮಾಡಿ ಅಮ್ಮನವರ ಒಂದು ಅನುಗ್ರಹ ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ಕಳಸ ವಿಸರ್ಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಷ್ಟು ಶೇರ್ ಮಾಡ್ತೀರೋ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ಕಾರಣ ಏನಪ್ಪ ಅಂತಂದರೆ ಈ ಬಾರಿ ವಿಸರ್ಜನೆ ಸ್ವಲ್ಪ ಎಲ್ಲರೂ ಕೂಡ ಗೊಂದಲವಿರುವಂಥದ್ದು. ಹಾಗಾಗಿ ಆದಷ್ಟು ಶೇರ್ ಮಾಡಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಹಾಗೆ ಒಂದು ದೇವರ ಪೂಜೆ ಸಮಯದಲ್ಲಿ ಉಳಿದಿರುವಂಥ ವಿಳೆದೆಲೆ ನೀವೇ ಉಪಯೋಗಿಸ್ಬೋದು, ಅಥವಾ ಯಾರಾದರೂ ಉಪಯೋಗಿಸುವಂಥವ್ರಿಗೆ ಕೊಟ್ಬಿಡಿ. ಇನ್ನು ನಾವು ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ನೀವೇ ತೆಗೆದಿಟ್ಕೊಂಡು ಪ್ರತಿನಿತ್ಯ ಅದನ್ನ ಹಚ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ದೇವರಿಟ್ಟರ ಪ್ರಸಾದ ಮಾತ್ರ ನೀವು ಶುಕ್ರವಾರವೇ ತೆಗೆದಿಟ್ಟಿರ್ತೀರಿ, ಆದರೆ ಅಂದಿನ ದಿವಸವೇ ಹೊಸದಾಗಿ ಪ್ರಸಾದವನ್ನು ಮಾಡಿ ಇಡೋದ್ರಿಂದ ಪ್ರಸಾದವನ್ನು ನೀವೇ ಸೇವನೆ ಮಾಡಿ. ಇನ್ನು ಅಖಂಡ ದೀಪಾರಾಧನೆ ಭಾನುವಾರವರೆಗೂ ಹಾಗೇ ಇರಲಿ. ಅದು ಯಾವಾಗ ಶಾಂತಿ ಆಗುತ್ತೋ ಅದರಾಗೆ ಶಾಂತಿಯಾಗಿ ನಂತರದಲ್ಲಿ ಅದನ್ನು ಆ ದೀಪವನ್ನು ಮುಂದಿನ ಒಂದು ಪೂಜೆಗಳಿಗೆ ನೀವು ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ವಿಸರ್ಜನಾ ವಿಧಾನ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ. ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.